ಓಹೋ ಅಭಿ, ಯಾಕಪ್ಪ ನಿನ್ನೆ ಬರ್ಲಿಲ್ಲ ನೀನು? ಟೆಕ್ನಿಕಲ್ ಚಾಲೆಂಜಸ್ ಇತ್ತು ಕಣ ರಘು. ಸ್ವಲ್ಪ ಲ್ಯಾಪ್ಟಾಪ್ ಇಶ್ಯೂ ಇತ್ತು. ಏನೋ ನಮ್ಮ ಫ್ಯಾನ್ಸ್ ವೇಟ್ ಮಾಡ್ತಿರ್ತಾರೆ ಅಂತ, ಬಟ್ ಬರೋಕ್ಕಾಗಲಿಲ್ಲ, ಕನೆಕ್ಟ್ ಆಗಕ್ಕಾಗಲಿಲ್ಲ. ಸ್ವಲ್ಪ ಸಿಸ್ಟಮ್ ಇಶ್ಯೂ ಇತ್ತು. ಸೊ ಹೇಳಪ್ಪ ನಾನ್ ರಘು, ಬರೋಣ ಏನ್ ಸಮಾಚಾರ? ಅನ್ಕೊಂಡೆ ಗುರು. ನಾನ್ ಬರೋಣ ಅನ್ಕೊಂಡೆ. ನಿನ್ನೆ ನಮ್ RCB ಬ್ಯಾಚ್ ಬಾಯಿಗೆ ಬಂದ್ಬಿಟ್ಟಿತ್ತು. ಅದಕ್ಕೆ ಬಾಯಿಂದ ಪದಗಳೇ ಬರ್ಲಿಲ್ಲ ನಿನ್ನೆ. ಇಲ್ಲ, RCB ಒಂದು ಸಪರೇಟ್ ವಿಡಿಯೋನ ಮಾಡೋಣ. ಅದಕ್ಕೊಂದು ಡೆಡಿಕೇಟೆಡ್ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋನ ಮಾಡೋಣ. ಇವಾಗ್ಲೇ ಒಂದ್ ರೀಸನ್ ಹೇಳ್ಬಿಡೋಣ ಅಂತ ನಮ್ ಫ್ಯಾನ್ಸ್ಗೆ. ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಸರಿ, ಇಂಡಿಯಾ ಇಂಗ್ಲೆಂಡ್ ಏನ್ ಕತೆ? ಗುರು ಇದ್ ಯಾವ್ದ್ ಗುರು, ಎಲ್ಲಾ ಮ್ಯಾಚ್ ನಾಕ್ ನಾಕ್ ದಿವಸಕ್ಕೆ ಮುಗ್ದೋಗ್ತಾ ಇದೆ. ಇದು 5 ದಿವಸಕ್ಕೆ ಯಾವ್ದು ಹೋಗ್ತಾ ಇಲ್ಲ. ಇನ್ ಮುಂದೆ ICC ಇದೇನೆ ತಗೊಂಡ್ 4 ಡೇ ಟೆಸ್ಟ್ ಮ್ಯಾಚಸ್ ಆಡೋಣ. ಅಥವಾ ಇಂಗ್ಲೆಂಡ್ ಅವ್ರ ಏನಾದ್ರು ಜಿಂಬಾಬ್ವೆ ಟೆಸ್ಟಿಗೆ ಪ್ರಿಪೇರ್ ಆಗ್ತಾ ಇರ್ಬೇಕು ಜುಲೈಯಲ್ಲಿ. ಇಲ್ಲ, ನಂಗೆ ಆಕ್ಚುಲಿ ಆ ಇಂಗ್ಲೆಂಡ್ ಅವ್ರು ಆಡೋದ್ ನೋಡಿದ್ರೆ ಖುಷಿ ಅನ್ಸುತ್ತೆ. ಐ ಥಿಂಕ್ ಒಂಥರ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರಲ್ಲ, ತುಂಬಾನೇ ಖುಷಿ ನೋಡೋದಕ್ಕೆ. ಉರ್ಕೊಂಡ್ ಬೀಳ್ತಿದ್ದಾರೆ ಅವ್ರಂತರು. ನಾನು 2 ಡೇ 3 ಡೇ ಟೆಸ್ಟ್ ಮ್ಯಾಚ್ ಆದ್ರೂ ನನಗೇನು ಬೇಜಾರಿಲ್ಲ, ಎಸ್ಪೆಷಲಿ ಇಂಗ್ಲೆಂಡ್ ಮೇಲೆ. ನಾವು ಪ್ರೆಡಿಕ್ಟ್ ಮಾಡಿದ್ವಿ, ಈ ಒಂದು ಬ್ಯಾಸ್ ಬಾಲ್ ಆಗ್ಲಿ, ವಾಟ್ ಎವರ್ ಬಾಲ್ ಇಟ್ ಈಸ್, ಬ್ಯಾಸ್ ಬಾಲ್, ಮೆಕಲಮ್ ಬಾಲ್, ಸ್ಟೋಕ್ಸ್ ಬಾಲ್, ರೂಟ್ ಬಾಲ್, ವಾಟ್ ಎವರ್ ಇಟ್ ಈಸ್. ಬಟ್ ಟು ಬೀಟ್ ಇನ್ ಇಂಡಿಯಾ, ಐ ಥಿಂಕ್ ಯು ನೀಡ್ ಮೋರ್ ದೆನ್ ಬ್ಯಾಸ್ ಬಾಲ್ ಅಂತ. ಐ ಥಿಂಕ್ ಲಕ್ಲಿ ವಿ ಗಾಟ್ ಔಟ್ ಆಫ್ ದಿ ಜೈಲ್ ಅಂತಾನೆ ಹೇಳ್ಬೋದು. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಟೇಲೆಂಡರ್ಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಜುರಲ್ ಅಂಡ್ 3 other ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. Again, I ಹೌದು. would like to link this with Gabba test where Shardul Thakur, Washington Sundar low order batting ಆಡ್ಬಿಟ್ಟು ಇಂಡಿಯಾ ಇಲ್ಲ. ಸೇವ್ ಮಾಡಿದ್ರು. ಸೊ ಸಿಮಿಲರ್ಲಿ ಐ ಥಿಂಕ್ ಇಟ್ ವಾಸ್ ನೋನ್ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇವನ್ ಇಫ್ ದೇ ಗೆಟ್ 100 runs lead, ಐ ಥಿಂಕ್ ಎವ್ರಿ ಒನ್ ವಿಲ್ ಶೋ ದಟ್ ಇಂಗ್ಲೆಂಡ್ ವುಡ್ ಗೆಟ್ ಆಲ್ ಔಟ್ ಫಾರ್ 150 to 200. ಸೊ ಅದೇ ಆಗಿದೆ. ಅಂಡ್ ಇವತ್ ಅಭಿ ಇನ್ನೊಂದು ಅಬ್ಸರ್ವ್ ಮಾಡಿದೀನಿ. ಇಡೀ ಟೆಸ್ಟ್ ಅಲ್ಲಿ ಬ್ಯಾಸ್ ಬಾಲ್ ಎಲ್ಲೂ ಬಂದೇ ಇಲ್ಲ, ಕಾಣಿಸ್ಲೇ ಇಲ್ಲ ಈ ಟೆಸ್ಟ್ ಅಲ್ಲಿ. ಸುಮ್ನೆ ಏನೋ ಒಂದ್ ಆಡ್ತಾ ಇದಾರೆ. ಸೀರೀಸ್ ಅಲ್ಲೂ ಅಷ್ಟೇ 75 ಸಿಕ್ಸಸ್ 53 ಇಂಡಿಯಾ ಹೊಡೆದಿದ್ದಾರೆ. ಇಂಡಿಯಾ 22. ಅಂಡ್ ಮೋಸ್ಟ್ಲಿ ಇವತ್ತು ಅಶ್ವಿನ್ ಅವ್ರು ಮತ್ತೆ 5 ವಿಕೆಟ್ ಹಾಲ್ ತಗೊಂಡಿದ್ದಾರೆ ಇವತ್ತು. ಐ ಥಿಂಕ್ ಹಿಸ್ಟ್ರಿಯಲ್ಲೇ ಇಲ್ಲ ಅನ್ಸುತ್ತೆ ಅಶ್ವಿನ್ ಹೋಮ್ ಹೋಮ್ ಸೀರೀಸ್ ಅಲ್ಲಿ ಎಂಡಿಂಗ್ ವಿತೌಟ್ 5 wicket hauls. ಐ ಥಿಂಕ್ ಇಟ್ ವಾಸ್ ಲಾಂಗ್ ಓವರ್ ಡ್ಯೂ. ಈವನ್ ಅಶ್ವಿನ್ ಕೂಡ ಐ ಥಿಂಕ್ ಹಿ ವಾಸ್ ನಾಟ್ ಅಪ್ ಟು 100% ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಈ ಎಂಡೆಡ್ ಅಪ್ ಗೆಟಿಂಗ್ 5 wicket haul ಅಂದ್ರೆ ಇಟ್ ಸ್ಪೀಕ್ಸ್ ಆಫ್ ಹಿಸ್ ಗ್ರೇಟ್ನೆಸ್ ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರೀಸ್ ಸ್ಟಾರ್ಟ್ ಆಗಕ್ ಮುಂಚೆ ಎಲ್ರು ಹೇಳ್ತಿದ್ರು 490 ಅಲ್ಲಿ ಇದ್ದಾರೆ ಅಶ್ವಿನ್, 520 ರೀಚ್ ಆಗ್ತಾರೆ ಅಂತ. ಇವಾಗ ಆಗ್ಲೇ 506 507 ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು. ಸೊ ಮೇ ಬಿ ಇನ್ನೊಂದು ಟೆಸ್ಟ್ ಇದೆ. ನೆವರ್ 520 ರೀಚ್ ಆದ್ರೂ ಆಗ್ತಾರೆ ಅವರು. ಇಲ್ಲ, ಅಲ್ಲೊಂದು 7-8 ವಿಕೆಟ್ಸ್ ಅಂತೂ ಫಿಕ್ಸ್ ಅಲ್ಲಿ. ಅಂಡ್ ಅಭಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇದೊಂಥರ, ನೀನ್ ಹೇಳ್ದೆ ಒಂಥರ ರೀಸನಿಂಗ್ ಔಟ್ ಮಾಡ್ತಾ ಇದಾರೆ ಅಷ್ಟೇ ಇಂಗ್ಲೆಂಡ್ ಅವರು. ಅಂಪೈರ್ಸ್ ಕಾಲ್ ಇದು ಮಾಡ್ಬೇಕು. ನಾಸಿರ್ ಹುಸೇನೆ ಒಂದ್ ಟೈಮ್ ವಿರಾಟ್ ಕೊಹ್ಲಿ ಹೇಳಿದ್ರು ಅಂಪೈರ್ಸ್ ಕಾಲ್ ಅಂದ್ರೆ ಹಿಂಗೆ ಹಂಗೆ ಅಂತೆಲ್ಲ. ಹೌದು, ರೀಸನ್ ಔಟ್ ಮಾಡ್ತಾರೆ. ಅವ್ರದ್ದು ಯಾವಾಗ್ಲೂ ಅದೇ ಹಣೆ ಬರಕಣ. ಅದನ್ನೇ ಹೇಳ್ತಿರೋದು ನಾನು. ಐ ಥಿಂಕ್ 2 ಡೇ ಟೆಸ್ಟ್ ಮ್ಯಾಚ್ ಆದ್ರೂ ನಾನು ಖುಷಿನೇ, ಎಸ್ಪೆಷಲಿ ಇಂಗ್ಲೆಂಡ್ ಅವರು. ಐ ಥಿಂಕ್ ದೇ ಪ್ಲೇ ದಟ್ ವಿಕ್ಟಿಮ್ ಕಾರ್ಡ್ ಸೋ ವೆಲ್. ಬಟ್ ಸ್ಲೋಲಿ ಎವ್ರಿ ಒನ್ ಆರ್ ರಿಯಲೈಸಿಂಗ್ ದಟ್ ಇಟ್ ಜಸ್ಟ್ ದಟ್ ಕ್ರೈ ಬೇಬಿ ಕೈಂಡ್ ಆಫ್ ನೇಚರ್ ಅಂತಾನೆ. ವೆನ್ ಯು ವಿನ್ ವೆನ್ ಯು ಅದೊಂದು ಯುಫೋರಿಯಾ ಹಾ ಫೇರ್ ಔಟ್ ಆಗ್ತಾ ಇದೆ ಅವ್ರದ್ದು. when you win, it looks everything cozy for them. But when you start losing, that's when they say ಇದು ಪಿಚ್ ಸರಿ ಇಲ್ಲ, ಇದು ಕಂಡೀಷನ್ ಸರಿ ಇಲ್ಲ, ತುಂಬಾ ಟರ್ನಿಂಗ್ ಆಗ್ತಿದೆ, ಅದು ಇದು ಅಂತ. ಸ್ಟೋಕ್ಸ್ ಅಂಪೈರ್ಸ್ ಕಾಲ್ ರೀಸನ್ ಕೊಟ್ರು, ಬಟ್ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಅಗೇನೆಸ್ಟೇ 5 ಅಂಪೈರ್ಸ್ ಕಾಲ್ ಹೋಗಿದೆ. ಕರೆಕ್ಟ್. ಸೊ ಹಂಗಿದ್ರೆ ಅವ್ರು ಅದನ್ನೆಲ್ಲ ತಗೊಂಡ್ರು ಚೆನ್ನಾಗಿ ಅದು. ಹಂಗಿದ್ರೆ ಹೇಳ್ಬೇಕಾಯ್ತು ಅಂಪೈರ್ಸ್ ಕಾಲ್ ಬೇಡ ನಮಗೆ, ಈ ಅಗೇನೆಸ್ಟ್ ಅಂಪೈರ್ಸ್ ಕಾಲ್ ಯು ಡೋಂಟ್ ಗಿವ್ ಇನ್ ಫೇವರ್ ಆಫ್ ಅಸ್ ಅಂತ. ಐ ಥಿಂಕ್ ಜಸ್ಟ್ ಇನ್ ಗುರು ರೀಸನ್. ಅವ್ರು ವರ್ಲ್ಡ್ ಕಪ್ ಇನ್ ಹೆಂಗ್ ಗೆದ್ದಿದ್ದು ಹೇಳೋ ಮತ್ತೆ ಅವರು. ಯಾಕೋ ನೆನಪಿಸ್ತೀಯಾ ವರ್ಲ್ಡ್ ಕಪ್ ಅನ್ನೋ ಟಾಪಿಕ್ ನ? ಬಿಡು. ಅಲ್ಲ, ಅವ್ರು ಗೆದ್ದಿದ್ದೆ ಹಂಗೆ ಇಂಗ್ಲೆಂಡ್ ಅವರು 5 years ಹಿಂದೆ. ಬಿಡು ಹೋಗ್ಲಿ, ಯಾಕೋ ಬೇಜಾರಾಗಿರೋ ಟಾಪಿಕ್ ನ ಕೆದಕಿ ಇನ್ನು ಬೇಜಾರ್ ಮಾಡಿಸ್ತೀಯ ನೀನು. ಓಕೆ ರಘು, ಸೊ ನಾಳೆ ಪ್ರಿಡಿಕ್ಷನ್. ಎನಿ ಎಕ್ಸ್ಟ್ರಾರ್ಡಿನರಿ ಸ್ಟೋಕ್ಸ್ ಆಂಟಿಕ್ಸ್? ಸ್ಟೋಕ್ಸ್ ದಿ ಲೆಜೆಂಡ್ ಹೂ ರಿವೈವ್ಡ್ ಕ್ರಿಕೆಟ್ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ ಇಂಗ್ಲೆಂಡ್ ಅವರು. ದ ಸೇಲ್ ಸ್ಟೋಕ್ಸ್ ಇಸ್ ದಿ ರೀಸನ್ ಫಾರ್ ಟು ಸಿ ಟೆಸ್ಟ್ ಕ್ರಿಕೆಟ್ ಅಂತ ಹೆವಿ ಬಿಲ್ಡಪ್ ಕೊಟ್ಟಿದ್ದಾರೆ. ಎನಿ ಸರ್ಪ್ರೈಸಸ್, ಎನಿ ಎಕ್ಸ್ಟ್ರಾರ್ಡಿನರಿ ಟರ್ನ್ ಆಫ್ ಇವೆಂಟ್ಸ್, ಎನಿ ಏನಂತೆ ಇಂಡಿಯಾ ಸೋಲೋದು ಚಾನ್ಸಸ್? ಚಾನ್ಸ್ ಇಲ್ಲ ಅಭಿ. ನಾಳೆ ಒಂದು ಶಾರ್ಟ್ ರೋಲರ್ ಹಾಕ್ತಾರೆ, ಒಂದ್ ಸಾಫ್ಟ್ ರೋಲರ್ ಹಾಕ್ಸ್ತಾರೆ. ಫಸ್ಟ್ ಸೆಷನ್ ಅಲ್ಲೇ ಇಬ್ರು ಆಗ್ಲೇ ಗುಮ್ತಾ ಇದಾರೆ, ರೋಹಿತ್ ಜೈಸ್ವಾಲ್. ಹೆಂಗಾರ ಫಸ್ಟ್ ಸೆಷನ್ ಒಂದು ಇನ್ನೊಂದು 40-50 runs ಇರೋ ಮೇ ಬಿ ಸೆಕೆಂಡ್ ಸೆಷನ್ ಅನ್ಸುತ್ತೆ. ಐ ಥಿಂಕ್ ಮ್ಯಾಚ್ ವಿಲ್ ಎಂಡ್ ಅನ್ಸುತ್ತೆ ನನಗೆ ನಾಳೆ.
ಅದಾದ್ಮೇಲೆ ಮತ್ತೆ ಗುರು 10 ದಿವಸ ನಮಗೆ ಕಂಟೆಂಟ್ ಇಲ್ಲ ಇಂಡಿಯಾ ಟೆಸ್ಟ್ ಮ್ಯಾಚ್ ಬಗ್ಗೆ, ನನಗೆ ಅದೇ ಬೇಜಾರು. ಇಲ್ಲ ಕಂಟೆಂಟ್ ಹುಡ್ಕೊಂಡು ಅದಕ್ಕೇನು ಕಡಿಮೆ ಇಲ್ಲ. ಸೊ ಪ್ರಾಬಲಿ ನಿನಗೆ ಅನ್ಸುತ್ತೆ ಅಭಿ? ಫಸ್ಟ್ ಸೆಷನ್ ಅಲ್ಲಿ ಐ ಥಿಂಕ್ ಇಫ್ ದ ಸ್ಕೋರ್ 75 runs in the first session, I think match gets over by another 20 overs in the second session. India should win unless we play one of the worst cricket ever in our history. So India should win at least comfortably by 7-8 wickets minimum. So Raghu, ನೀನ್ ಮ್ಯಾನ್ ಆಫ್ ದಿ ಮ್ಯಾಚ್? ನನಗೆ ಗೊತ್ತಿರೋಂಗೆ ಆಕ್ಚುಲಿ ಜುಲೈಲಿ ಕೊಡ್ಬೇಕು ಅನ್ಸತ್, ಬಿಕಾಸ್ ಹಿ ಹಸ್ ಲೈಕ್ ಯು ಟೋಲ್ಡ್ ಬೇಲ್ಡ್ ಅಸ್ ಔಟ್ ಯೆಸ್ಟರ್ಡೇ, ಅಂಡ್ ಆ 90 runs ವಾಸ್ ವೆರಿ ಕ್ರೂಷಿಯಲ್. ಇಲ್ಲಾಂದ್ರೆ ವಿ ವುಡ್ ಹ್ಯಾವ್ ಲುಕ್ಡ್ ಎಟ್ ಅ ಲೀಡ್ ಆಫ್ ಅರೌಂಡ್ 150 200, 150 ಅಂತೂ ಮಿನಿಮಮ್ ಇತ್ತು ಲೀಡ್ ಇಂಗ್ಲೆಂಡ್ಗೆ. ಅಂಡ್ ಅವ್ರು ಇವತ್ತು ಹೊಡೆದಿದ್ದ ರನ್ಸ್ ಸೇರಿದ್ರೆ 300 ಹತ್ರ ಟಾರ್ಗೆಟ್ ಬೇಕಾಗಿರೋದು ಆಲ್ಮೋಸ್ಟ್ ನಮ್ಗೆ. ಸೊ ಅದಿನ್ನೂ ಕಷ್ಟ ಆಗಿರೋದು ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ವಿತ್ 2-3 days ಲೆಫ್ಟ್ ಆಲ್ಮೋಸ್ಟ್. ಸೊ ಐ ಥಿಂಕ್ ಜುಲೈಲಿ ಹೋಗ್ಬೇಕು ಅನ್ಸುತ್ತೆ ನಾಳೆ ಮ್ಯಾನ್ ಆಫ್ ದ ಮ್ಯಾಚ್. ನಿಂಗೆ ಯಾರಿದ್ದಾರೆ ಅಭಿ ಪಿಕ್? ನನಗೂ ಸೇಮ್ ರಘು. ಐ ಥಿಂಕ್ ಧ್ರುವ್ ಜುರೇಲ್ with the condition what he came in and how many important runs he scored. But one small ಏನಂತೀಯ ಆಸೆ, probably if there is an option to give joint man of the match, even Kuldeep deserves this more than anyone. Yes. I think he is not a proper batsman, but playing more balls than anyone in the first inning, scoring those crucial 30 runs and picking 4 crucial wickets. I think if there's option to give joint man of the match, probably Jurel and KD deserves, I think, best ಅಂತ ಹೇಳ್ಬೋದು. So with that, viewers, we'll come to the end of review of day 3 of test 4. So we will be reviewing the final day of the test tomorrow. So please join us and please keep supporting us. Thank you. Thank you.